ಕಿಡ್ನಿ ರೋಗ ತಜ್ಞೆ, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲಲ್ಲಿ. ನಾನು ಇವತ್ತು ಡಯಾಲಿಸಿಸ್ ಮತ್ತು ಅದು ಡಯಾಲಿಸಿಸಿಂದ ನಮ್ಮ ಬಾಡಿ ಮೇಲೆ ಹೇಗೆ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳಿ ಮಾತಾಡ್ತೀನಿ. ನಾರ್ಮಲಿ ಕಿಡ್ನಿ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮ ಮೈಯಲ್ಲಿ ನೀರಿನ ಅಂಶ, ನಮ್ಮ BP ನಾರ್ಮಲ್ ಆಗಿ ಇಟ್ಕೊಳ್ಳೋದು, ನಮ್ಮ ನಾರ್ಮಲ್ ಹಿಮೋಗ್ಲೋಬಿನ್ ಲೆವೆಲ್ಸ್ ಮೇಂಟೈನ್ ಮಾಡೋಕ್ಕೆ, ನಮ್ಮ ಬೋನ್ ಹೆಲ್ತಿಗೆ ಕಿಡ್ನಿ ಫಂಕ್ಷನ್ಸ್ ತುಂಬ ಇಂಪಾರ್ಟೆಂಟ್. ಈಗ ಕಿಡ್ನಿ ಯಾವಾಗ ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ, ಮೋರ್ ದೆನ್ 90% ಕಡಿಮೆ ಆದಾಗ ಈ ಫಂಕ್ಷನ್ಸ್ ಎಲ್ಲ ಕಿಡ್ನಿ ಕೈಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆಗ ದೀರ್ಘಕಾಲದವರೆಗೂ ಈ ಪ್ರಾಬ್ಲಮ್ಸ್ ಇರುವಾಗ ನಾವು ಡಯಾಲಿಸಿಸನ್ನು ಶುರು ಮಾಡ್ತೀವಿ. ಡಯಾಲಿಸಿಸ್ ಅಂದರೆ ಈ ಮೈಯಲ್ಲಿರುವ ಗಲೀಜು ಅಂಶವನ್ನು ತೆಗೆಯೋದು ಹಾಗೂ ನಮ್ಮ ಬಾಡಿಯಲ್ಲಿ ಎಲೆಕ್ಟ್ರೋಲೈಟ್ಸ್, ಆಸಿಡ್ ಬೇಸ್ ಮತ್ತು ಫ್ಲೂಯಿಡ್ ಅಂದರೆ ನೀರಿನ ಅಂಶವನ್ನು ನಾರ್ಮಲ್ ಆಗಿ ಇಟ್ಕೊಳ್ಳೋದನ್ನ ಕೃತಕವಾಗಿ ಮಾಡುವಾಗ ಅದನ್ನು ಡಯಾಲಿಸಿಸ್ ಅಥವಾ ರಕ್ತ ಶುದ್ಧೀಕರಣ ಅಂತ ಹೇಳ್ತೀವಿ. ಡಯಾಲಿಸಿಸ್ ಮಾಡೋದು ಯೂಶಲಿ 2 ಥರ ಇರುತ್ತೆ. ಒಂದು ಹೀಮೋಡಯಾಲಿಸಿಸ್, ಅದು ಹೀಮೋಡಯಾಲಿಸಿಸ್ ಅಂದರೆ ರಕ್ತದಲ್ಲಿ ಮಾಡುವ ಡಯಾಲಿಸಿಸ್ಸು. ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್. ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ನಮ್ಮ ಹೊಟ್ಟೆಯಲ್ಲಿರುವ ಪೆರಿಟೋನಿಯಲ್ ಮೆಂಬ್ರೇನ್ನ ಯೂಸ್ ಮಾಡಿಕೊಂಡು ಡಯಾಲಿಸಿಸ್ ಮಾಡೋದನ್ನು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಹೀಮೋಡಯಾಲಿಸಿಸ್ ತುಂಬ ಕಾಮನ್ ಆಗಿ ಮಾಡೋ ಡಯಾಲಿಸಿಸ್ ವಿಧಾನ ದೊಡ್ಡವರಲ್ಲಿ. ಮಕ್ಕಳಲ್ಲಿ ಪೆರಿಟೋನಿಯಲ್ ಡಯಾಲಿಸಿಸ್ ಮತ್ತು ಹೀಮೋಡಯಾಲಿಸಿಸ್ ಎರಡೂ ಮಾಡ್ತೀವಿ. ಹೀಮೋಡಯಾಲಿಸಿಸ್ ಅಂತ ಹೇಳಿದರೆ, ನಮ್ಮ ಒಂದು ಡಯಾಲಿಸಿಸ್ ಮಷೀನಲ್ಲಿ ಬ್ಲಡ್ ಹೋಗಿ ಅದರಲ್ಲಿ ಕ್ಲೀನಾಗಿ ಮತ್ತೆ ವಾಪಸ್ ಪೇಷಂಟ್ ಬಾಡಿ ಒಳಗಡೆ ಬರುತ್ತೆ. ಸೊ ಈ ಹೊರಗಡೆ ಹೋಗಿ ಒಳಗಡೆ ಬರುವ ವಿಧಾನವನ್ನು ಡಯಾಲಿಸಿಸ್ ಅಂತ ಹೇಳ್ತೀವಿ. ಯೂಶಲಿ ತುಂಬ ಅಕ್ಯೂಟ್ ಸಿಕ್ ಪೇಷಂಟ್ಸ್ ಇರೋವಾಗ್ಲೂ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ದೀರ್ಘಕಾಲದವರೆಗೂ ಕಿಡ್ನಿ ಕೆಲಸ ಮಾಡಿಲ್ಲ ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಏನು ಹೇಳ್ತೀವಿ, ಆ ಪೇಷಂಟ್ಸಲ್ಲೂ ಸ್ಟಾರ್ಟ್ ಮಾಡ್ತೀವಿ. ಈಗ ನಾನು ಏನು ಮಾತಾಡ್ತಾ ಇದ್ದೀನಿ, ಇದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರುವಾಗ ಮಾಡೋ ಥರ ಡಯಾಲಿಸಿಸ್ ಬಗ್ಗೆ. ಈ ಕ್ರಾನಿಕ್ ಕಿಡ್ನಿ ಡಯಾಲಿಸಿಸ್ ಇರೋ ಪೇಷಂಟ್ಸಲ್ಲಿ ಒಂದು ಹೀಮೋಡಯಾಲಿಸಿಸ್ ಕ್ಯಾಥೆಟರ್ ಅಂತ ಹೇಳ್ತೀವಿ, ಪರಮ್ ಕ್ಯಾತ್ ಅಂತ ಹೇಳ್ತೀವಿ, ಆ ಕ್ಯಾಥೆಟರ್ ಹಾಕಿರ್ತಾರೆ. ಇಲ್ಲ ಒಂದು AV ಫಿಸ್ಟುಲಾ ಇಲ್ಲ AV ಗ್ರಾಫ್ಟ್ ಅಂತ ಹೇಳಿ ಕೈಯಲ್ಲಿ ಕ್ರಿಯೇಟ್ ಮಾಡಿ ಅದರ ಥ್ರೂ ಡಯಾಲಿಸಿಸ್ ಮಾಡ್ತೀವಿ. ಸೊ ಈ ಡಯಾಲಿಸಿಸ್ ಪ್ರೊಸೀಜರ್ ಅಂತ ಹೇಳಿದರೆ, ಯೂಶಲಿ ಆ ಫಿಸ್ಟುಲಾ ಇಲ್ಲ ಕ್ಯಾಥೆಟ್ರಿಂದ ಬ್ಲಡ್ ಹೊರಗಡೆ ಬರುತ್ತೆ. ಅದು ಮಷೀನಲ್ಲಿ ಒಂದು ಡಯಾಲೈಸರ್ ಅಂತ ಇರುತ್ತೆ. ಆ ಡಯಾಲಿಸಿಸಲ್ಲಿ ಬ್ಲಡ್ ಕ್ಲೀನ್ ಆಗಿರೋ ಬ್ಲಡ್ಡು ವಾಪಸ್ ಪೇಷಂಟ್ ಬಾಡಿಗೆ ಹೋಗುತ್ತೆ. ಸೊ ಯೂಶಲಿ ಈ ಡಯಾಲಿಸಿಸ್ನ ವಾರಕ್ಕೆ 3 ಸರಿ ಮಾಡಬೇಕು. ಆ್ಯಂಡ್ ಪ್ರತಿ ಸೆಷನ್ ಆಫ್ ಡಯಾಲಿಸಿಸ್ಸು ಅರೌಂಡ್ 4 ಗಂಟೆ ಇರುತ್ತೆ. ಸೊ ಇದು ಎಲ್ಲಿವರೆಗೂ ಮಾಡಬೇಕು ಪೇಷಂಟ್ಸ್ ಅಂತ ಹೇಳಿದರೆ, ಯೂಶಲಿ ಡಯಾಲಿಸಿಸ್ ಒಂದು ಬ್ರಿಡ್ಜ್ ಫಾರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ಬೋದು. ಸೊ ಪೇಷಂಟ್ ಟ್ರಾನ್ಸ್ಪ್ಲಾಂಟೇಷನ್ ಆಗೋವರೆಗೂ ಈ ಡಯಾಲಿಸಿಸ್ದು ಅವಶ್ಯಕತೆ ಇರುತ್ತೆ. ಈಗ ಡಯಾಲಿಸಿಸ್ ಮಾಡೋದು ಬ್ಲಡ್ಡಲ್ಲಿ ಡಯಾಲಿಸಿಸ್ ಮಾಡೋದು ತುಂಬ ನೋವಾಗುತ್ತಾ? ಹಾಗೇನಿಲ್ಲ. ಡಯಾಲಿಸಿಸ್ ಪ್ರೊಸೀಜರ್ ಏನು ಪೇಷಂಟ್ಸಿಗೆ ನೋವಾಗೋದಿಲ್ಲ. ಬಟ್ ಯಾವಾಗ ಫಿಸ್ಟುಲಾದಲ್ಲಿ ನೀಡಲ್ ಹಾಕ್ತಾರೆ, ಸೂಜಿ ಹಾಕ್ತಾರೆ ಬ್ಲಡ್ ಹೊರಗಡೆ ಬರೋಕ್ಕೆ, ಆವಾಗಷ್ಟೇ ನೋವಾಗುತ್ತೆ. ಬಟ್ ಈ 4 ಗಂಟೆ ಏನು ಡಯಾಲಿಸಿಸ್ ಮಾಡ್ತೀವಿ ಅದರಿಂದ ಏನು ನೋವಾಗೋದಿಲ್ಲ. ಸೊ ಒಂದ್ಸರಿ ನಾವು ಡಯಾಲಿಸಿಸ್ ಶುರು ಮಾಡಿದಾಗ ಆ ಡಯಾಲಿಸಿಸ್ ಮಷೀನಿಂದ ನಮ್ಮದು ಬ್ಲಡ್ಲಿರೋ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ನಮ್ಮದು ಮೈಯಲ್ಲಿ ಎಲೆಕ್ಟ್ರೋಲೈಟ್ಸು, ಆಸಿಡ್ ಬೇಸ್ ಸ್ಟೇಟಸ್ಸು ಮತ್ತು ನೀರಿನ ಅಂಶ ಎಲ್ಲನೂ ನಾರ್ಮಲ್ಸಿಗೆ ತರೋದಕ್ಕೆ ಅದು ಹಿಮೋಡಯಾಲಿಸಿಸ್ ಹೆಲ್ಪ್ ಮಾಡುತ್ತೆ. ಎರಡನೇದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಏನು ಹೇಳಿದೆ ಅದ್ರ ಬಗ್ಗೆ. ಸೊ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳಿದ್ರೆ, ನಮ್ಮ ಹೊಟ್ಟೆಯಲ್ಲಿ ಒಂದು ಟ್ಯೂಬ್ ಹಾಕ್ತೀವಿ, ಪೆರಿಟೋನಿಯಲ್ ಡಯಾಲಿಸಿಸ್ ಕ್ಯಾಥೆಟರ್ನ. ಆ ಕ್ಯಾಥೆಟರ್ ಅಲ್ಲೇ ಇರುತ್ತೆ, ಅದು ಪರ್ಮನೆಂಟ್ ಕ್ಯಾಥೆಟರು. ಸೊ ಆ ಕ್ಯಾಥೆಟರ್ ಮೂಲಕ ಹೊಟ್ಟೆಯಲ್ಲಿ ನೀರು ಹಾಕ್ತೀವಿ. ಆ ನೀರು ಹೊಟ್ಟೆಯಲ್ಲಿ ಸ್ವಲ್ಪ ಹೊತ್ತಿರುತ್ತೆ. ಆ ಡ್ಯೂರೇಷನ್ 2 to 4 hours, ಆ ಡ್ಯೂರೇಷನ್ ಹೊಟ್ಟೆಯಲ್ಲಿ ನೀರು ಇದ್ದ ಮೇಲೆ ಆ ನೀರನ್ನ ಮತ್ತೆ ಹೊರಗಡೆ ಬಿಡ್ತೀವಿ. ಇದನ್ನು ಯಾರು ಮಾಡ್ತಾರೆ? ಇದಕ್ಕೆ ಹಾಸ್ಪಿಟ್ಲಿಗೆ ಪೇಷಂಟ್ ಬರೋ ಅವಶ್ಯಕತೆ ಇಲ್ಲ. ಇದನ್ನು ಪೇಷಂಟ್ಸ್ ಮನೆಯಲ್ಲೇ ಮಾಡ್ಕೋಬೋದು. ಯೂಶಲಿ ಪೇಷಂಟಿಗೆ ಇಲ್ಲ ಪೇಷಂಟ್ ಒಬ್ಬರು ಅಟೆಂಡ್ರಿಗೆ ಇದಕ್ಕೆ ಟ್ರೈನಿಂಗ್ ಕೊಡ್ತೀವಿ. ಈ ಡಯಾಲಿಸಿಸ್ಸು ಕಂಪ್ಲೀಟ್ಲಿ ಪೇಯ್ನ್ಲೆಸ್ಸು. ಯೂಶಲಿ ಅದನ್ನು ಕ್ಯಾಥೆಟರ್ ಹಾಕುವಾಗ ಅಷ್ಟೇ ನೋವಿರುತ್ತೆ. ಕ್ಯಾಥೆಟರ್ ಹಾಕಿ ಕ್ಯಾಥೆಟರ್ ಹೀಲ್ ಆದಮೇಲೆ ಅರೌಂಡ್ 2 weeks ಆದಮೇಲೆ ಏನು ಪೇಯ್ನ್ ಏನೂ ಇರೋದಿಲ್ಲ. ಇದರಲ್ಲಿ ಹೊರಗಡೆ ಈ ಹೀಮೋಡಯಾಲಿಸಿಸಲ್ಲಿ ಹೇಗೆ ಡಯಾಲೈಸರ್ ಬ್ಲಡ್ನ ಕ್ಲೀನ್ ಮಾಡ್ತಾ ಇತ್ತು, ಹಾಗೆ ನಮ್ಮ ಹೊಟ್ಟೆಯಲ್ಲಿರುವ ನಾರ್ಮಲ್ ಪೆರಿಟೋನಿಯಲ್ ಮೆಂಬ್ರೇನೆ ಅದನ್ನು ರಕ್ತನ ಶುದ್ಧಿ ಮಾಡುತ್ತೆ. ಒಂದು ಸರಿ ಡಯಾಲಿಸಿಸ್ ಶುರು ಮಾಡಿದ ಮೇಲೆ ಯೂಶಲಿ ಪೇಷಂಟ್ಸು ಯೂರಿನ್ ಮಾಡೋದು ತುಂಬ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಪೇಷಂಟ್ಸು ದೀರ್ಘಕಾಲ ಕಿಡ್ನಿ ಪ್ರಾಬ್ಲಮ್ ಇರೋರಿಲ್ಲ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಪೇಷಂಟ್ಸಿಗೆ ಡಾಕ್ಟರ್ ಹೇಗೆ ಹೇಳಿರ್ತಾರೆ ಹಾಗೆ ನೀರಿನ ಅಂಶ, ನೀರು ಕಡಿಮೆ ಕುಡಿಬೇಕು, ಊಟದಲ್ಲಿ ಎಕ್ಸ್ಟ್ರಾ ಉಪ್ಪು ತಿನ್ನಬಾರ್ದು, ಹಣ್ಣು ಎಲ್ಲ ತಿನ್ನೋದಕ್ಕೆ ಮುಂಚೆ ಹಣ್ಣಲ್ಲಿ ತುಂಬ ಪೊಟ್ಯಾಷಿಯಮ್ ಇರೋದ್ರಿಂದ
ಹಣ್ಣುಗಳನ್ನು ತಿನ್ನೋದು ಸ್ವಲ್ಪ ಕಡಿಮೆ ಮಾಡಬೇಕು, ಮತ್ತು ಫಾಸ್ಫರಸ್ ರಿಚ್ ಇರೋ ಊಟಗಳನ್ನ ಕಡಿಮೆ ಮಾಡಬೇಕು. ಸೊ ಮತ್ತು ರೆಗ್ಯುಲರ್ ಆಗಿ ಡಯಾಲಿಸಿಸ್ ಮಾಡ್ಕೋಬೇಕು. ಡಯಾಲಿಸಿಸ್ ಬರೀ ಬ್ಲಡ್ ಕ್ಲೀನ್ ಮಾಡೋದು ಮತ್ತು ಎಲೆಕ್ಟ್ರೋಲೈಟ್ಸು, ಫ್ಲೂಯಿಡು, ಆಸಿಡ್ ಬೇಸ್ನ ಕರೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದ್ಸರಿ ಡಯಾಲಿಸಿಸ್ ಶುರು ಮಾಡಿದ ಮೇಲೆ ಯೂಶಲಿ ಯೂರಿನ್ ಮಾಡೋದು ತುಂಬ ಕಡಿಮೆ ಆಗುತ್ತೆ. ಸೊ ಆ ಟೈಮಲ್ಲಿ ಹಾಗಾಗಿ ಈ ಪೇಷಂಟ್ಸು ಸ್ವಲ್ಪ ನೀರು ಕಡಿಮೆ ಕುಡಿಬೇಕು, ಉಪ್ಪು ಕಡಿಮೆ ತಿನ್ನಬೇಕು, ಹಣ್ಣುಗಳನ್ನ ತುಂಬ ಜಾಸ್ತಿ ತಿನ್ನಬಾರ್ದು, ಯಾಕಂದರೆ ಅದರಲ್ಲಿ ತುಂಬ ಜಾಸ್ತಿ ಪೊಟ್ಯಾಷಿಯಮ್ ಇರುತ್ತೆ. ಊಟದಲ್ಲಿ ಫಾಸ್ಫರಸ್ ರೆಸ್ಟ್ರಿಕ್ಟ್ ಮಾಡಬೇಕು. ಮತ್ತು ಅದರ ಜೊತೆಗೆ ಎಲ್ಲ ಮೆಡಿಕೇಷನ್ಸು, ರಕ್ತ ಇಂಪ್ರೂವ್ ಮಾಡೋದಕ್ಕೆ, ನಮ್ಮ ಬೋನ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ ಏನು ಮೆಡಿಕೇಷನ್ಸ್ ಕೊಟ್ಟಿರ್ತಾರೆ ಅದನ್ನು ರೆಗ್ಯುಲರ್ ಆಗಿ ತೊಗೋಬೇಕು. ಮತ್ತು ಅದರ ಜೊತೆಗೆ ಒನ್ಸ್ ಇನ್ ಎ ಮಂತ್ ಬ್ಲಡ್ ಟೆಸ್ಟ್ ಮಾಡಿ ಡಾಕ್ಟರ್ ಹತ್ರ ಹೋಗಿ ಮೀಟ್ ಮಾಡಿ ಅದನ್ನು ಏನಾದ್ರು ಚೇಂಜ್ ಮಾಡಬೇಕಾ ಪ್ರಿಸ್ಕ್ರಿಪ್ಷನ್ನ ಅಂತ ಹೇಳಿ ನೋಡ್ಕೋಬೇಕು. ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನೆಫ್ರೋಯೂರಾಲಜಿ ಸರ್ವಿಸಸ್ ಅನ್ನೋ ಸೆಂಟರ್ ಇದೆ. ಇಲ್ಲಿ ಹಿಮೋಡಯಾಲಿಸಿಸ್, ಪೆರಿಟೋನಿಯಲ್ ಡಯಾಲಿಸಿಸ್ ಮತ್ತು ರಿನಲ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ವಿಸಸ್ ಅವೈಲೇಬಲ್ ಇರುತ್ತೆ.